ಕನ್ನಡ ಚಿತ್ರೋದ್ಯಮದಲ್ಲಿ ಆಗ್ತಾ ಇರತಕ್ಕಂತಹ ಬೆಳವಣಿಗೆಗಳ ಬಗ್ಗೆ, ಸಿನಿಮಾ ಇಂಡಸ್ಟ್ರಿಯ ಗತಿಗಳ ಬಗ್ಗೆ ಇತ್ತೀಚೆಗಷ್ಟೇ ಖ್ಯಾತ ನಿರ್ಮಾಪಕ ಕೆ ಮಂಜು ಅವರು ನಮ್ಮ ಜೊತೆ ಮಾತನಾಡಿದ್ರು. ಬಟ್ ಈಗ ಮತ್ತೆ ಅಂಥದ್ದೊಂದು ಸಂದರ್ಭ ಬಂದಿದೆ, ಮಾತನಾಡುವಂಥ ಸಂದರ್ಭ. ನಿನ್ನೆಷ್ಟೇ ಫಿಲಂ ಫೆಸ್ಟಿವಲ್ನಲ್ಲಿ ಸಾಕಷ್ಟು ವಿಚಾರಗಳು ಮಾತನಾಡಿರ್ತಕ್ಕಂಥದ್ದು ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಸದ್ಯಕ್ಕೆ ಚಿತ್ರೋದ್ಯಮದ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ್ರಿ. ಸೊ ಈಗ ನಿನ್ನೆ ಅಂದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಒಂದು ಹೇಳಿಕೆ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನೇ ಅಂತಂದರೆ, ಸ್ಟಾರ್ಗಳ, ಸೆಲೆಬ್ರಿಟಿಗಳ ಅಥವಾ ಸಿನಿಮಾದವರ ನಟ್ಟು ಬೋಲ್ಟು ಸರಿ ಮಾಡಬೇಕು ಅನ್ನೋಂಥ ವಿಚಾರ ಆಗಿರ್ಬೋದು. ಸೊ ಹೋರಾಟಕ್ಕೆ ಬರಲಿಲ್ಲ ಅನ್ನೋಂಥದ್ದನ್ನು ಬಹಿರಂಗ ವೇದಿಕೆಯಲ್ಲಿ ಮಾತನಾಡಿದಂಥದ್ದನ್ನು ಹೆಂಗೆ ತೊಗೊಳ್ತಾ ಇದ್ದೀರಿ ಅಂತ? ಸರ್, ನಿನ್ನೆ ಆದಂಥ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ದು ಕಾರ್ಯಕ್ರಮ ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿತ್ತು. ಏನು ಸರ್ಕಾರದವ್ರು ಮಾತು ಕೊಟ್ಟರೆ ಅದನ್ನೆಲ್ಲ ನಾನು ಸ್ವಾಗತಿಸ್ತೀನಿ. ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಹೇಳಿದ್ದು ನಾನು ಸ್ವಾಗತಿಸ್ತೀನಿ, ಸಿದ್ದರಾಮಯ್ಯ ಹೇಳಿದ್ದು ಸ್ವಾಗತಿಸ್ತೀನಿ, ಸರ್ಕಾರ ಏನು ನಿನ್ನೆ ಮಾತಾಡೋಲ್ಲ ಸ್ವಾಗತಿಸ್ತೀನಿ. ಯಾಕೆಂದರೆ ಮೊದಲನೇದಾಗಿ ಸರ್ಕಾರಕ್ಕೆ ನಾನು ಒಂದು ಮನವಿ ಮಾಡ್ತೀನಿ. ಇದೇ 5 ವರ್ಷದ ಮುಂಚೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಫಿಲಮ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಲಿಲ್ಲ. ದಯವಿಟ್ಟು ಇನ್ನು ಮುಂದಕ್ಕೆ ಇವತ್ತೇನು ಆಶ್ವಾಸನೆ ನಿನ್ನೆ ಕೊಟ್ಟಿದ್ದೀರಾ ದಯವಿಟ್ಟು ಮಾಡಿ, ಇಲ್ಲಾಂದ್ರೆ ಚಿತ್ರೋದ್ಯಮ ಸೊತ್ತೋಗುತ್ತೆ, ನಿರ್ನಾಮ ಆಗುತ್ತೆ, ನಮ್ಮ ಭಾಷೆ ಒಳ್ಳೆಯಲ್ಲ. ನಾನು ದಯವಿಟ್ಟು ಹೇಳ್ತೀನಿ, ನಿಮ್ಮ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ನಿನ್ನೆ ಚಿತ್ರೋದ್ಯಮದಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಹೇಳಿದೆ ಅಂದರೆ, ಒಂದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಮಾಡಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರಂಥ ಮಹಾನಗರದಲ್ಲಿ ಮಾಡಬೇಕಾದ್ರೆ ಸರ್ವ ಜನಾಂಗ ಶಾಂತಿಯ ತೋಟ ಅಂತ ಇಟ್ಟು ಮಾಡಬೇಕು, ತಾವೆಲ್ಲ ಕಲಾವಿದರು ಬರಬೇಕು ಅಂತ ಅವ್ರು ಹೇಳಿದ್ದು ಖಂಡಿತ. ಆದರೆ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಯಾರ್ಯಾರು ಕಲಾವಿದರು ಮೀಟ್ ಮಾಡಿದ್ದಾರೆ, ಅವರು ತಲುಪಿದೆಯಾ, ಇದೆಲ್ಲ ಏನು ಗೊತ್ತಿಲ್ಲ, ಅದು ಕರೆಕ್ಟಾಗಿ ಗೊತ್ತಿಲ್ಲ. ಪಾಪ ಅವ್ರಿಗೆ ಗೊತ್ತಿರಲ್ಲ ಅಂತ ಕಾಣುತ್ತೆ. ಇನ್ನು ಮುಂದಕ್ಕೆ ಉದ್ಯಮದಲ್ಲಿ ಯಾವ ರೀತಿ ಮಾಡಬೇಕು ಅಂದರೆ, ಚಿತ್ರೋದ್ಯಮ, ವಾಣಿಜ್ಯ ಮಂಡಳಿ, ನಿರ್ಮಾಪಕ ಸಂಘ, ಕಲಾವಿದ ಸಂಘ 3 ಮೇಜರ್ಗಳಿಗೆ ಸರ್ಕಾರದಿಂದ ಬಂದಂಥವ್ರು ವಾಣಿಜ್ಯ ಮಂಡಳಿ ಬಂದ ಮೇಲೆ ನಿರ್ಮಾಪಕ ಸಂಘ, ಕಲಾವಿದ ಸಂಘಕ್ಕೆ ಮೇನ್ ತಿಳಿಸ್ಬೇಕು. ಕಲಾವಿದ ಸಂಘದಲ್ಲಿ ಕಲಾವಿದರುಗಳು ಯಾರು ಮೆಂಬರು, ಯಾಕೆ ಬರಲ್ಲ, ಯಾಕೆ ಬರ್ತಾರೆ ಅದನ್ನು ದಯವಿಟ್ಟು ತಿಳ್ಕೊಬೇಕು. ಆಮೇಲೆ ಕೆಲವರು ಕಲಾವಿದರು ಬರೋಕ್ಕಾಗಲ್ಲ, ಕಾಟ ಕೆಲಸ ಏನೋ ಇರ್ತದೆ, ಕೆಲವರು ಬರ್ತಾರೆ, ಅವ್ರಿಗೆ ಯಾವ ರೀತಿ ವ್ಯವಸ್ಥೆ ಮಾಡೋಕೆ ಅನಾನುಕೂಲ ಆಗ್ಬಾರ್ದು, ಇವೆಲ್ಲ ಮಾಡಿದ್ರೆ ಎಲ್ಲರೂ ಬರ್ತಾರೆ. ಆದರೆ ಯಾರೂ ತಪ್ಪಿಸ್ಕೋಬಾರ್ದು ಇನ್ನು ಮುಂದಕ್ಕಾರು. ಯಾಕೆಂದರೆ ಸರ್ಕಾರ ನಿನ್ನೆ ಕೂತ್ಕೊಂಡು ನಾನು ನೋಡಿದ ಮಾಹಿತಿ ಪ್ರಕಾರ 150 ಎಕರೆ ನಾವು ಫಿಲಮ್ ಇಂಡಸ್ಟ್ರಿಗೆ ಮಾಡಿಕೊಡ್ತೀವಿ ಮಾಡ್ಕೊಂಡಾಗ ನಮಗೆ ಖುಷಿ ಆಯಿತು. ಮಾಡಬೇಕು, ಕಾರ್ಯಗತ ಆಗಬೇಕು. ಕಾರ್ಯಗತ ಆಗಿ ತುಂಬ ಆಲ್ರೆಡಿ ನೀವು 5 ವರ್ಷದ ಮುಂಚೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆಲ್ರೆಡಿ ಆಶ್ವಾಸನೆ ಕೊಟ್ಟಿದ್ದೀರಾ, ಈಗ ಮಾಡಿಲ್ಲ. ದಯವಿಟ್ಟು ಈಗ ಆಲ್ರೆಡಿ 2 ವರ್ಷ ಆಯಿತು, ದಯವಿಟ್ಟು ಈ ಬಜೆಟಲ್ಲಿ ಮಾಡಿ ನಮಗೆ ಚಿತ್ರರಂಗ ಉಳಿಸಿ. ಯಾಕೆಂದರೆ 280-90 ಸಿನಿಮಾ ಬರ್ತದೆ ಚಿತ್ರರಂಗದಲ್ಲಿ, ಹೋಗ್ತಾ ಇದೆ. ಯಾರ್ಯಾರೋ ಬಂದು ಸಿನಿಮಾ ಮಾಡ್ತಾರೆ, ಸಿನಿಮಾ ಗೊತ್ತಿಲ್ಲ. ಅದು ಇನ್ಫ್ರಾಸ್ಟ್ರಕ್ಚರ್ ಮಾಡಿದಾಗ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟ ಹೇಳ್ತೀನಿ. ಆಮೇಲೆ ನಮ್ಮ ಕಲಾವಿದರು ನಿನ್ನೆ ಅವ್ರು ಹೇಳಿದ್ರು ಮಹಾದಾಯಿ ಹೋರಾಟಕ್ಕೆ, ನೀವು ಯಾವುದೇ ಸ್ವಂತ ಪಕ್ಷ ಮೇಕೆದಾಟು ಹೋರಾಟ ಪಕ್ಷದ ಒಂದೇ ಒಂದು ಪಕ್ಷದ ಸಿದ್ಧಾಂತ ಅಂದರೆ ಯಾರೋ ನಮ್ಮಲ್ಲಿ ಹೋಗಿ ಬಾಯ್ಬಿಟ್ಟು ಆ ಪಾರ್ಟಿ ಈ ಪಾರ್ಟಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಇವತ್ತಿಂದ ಯಾರೇ ಆಗಲಿ, ಒಂದು ನೀರಾಗಲಿ, ಒಬ್ಬ ರೈತರ ಸಮಸ್ಯೆ ಆಗಲಿ, ಇಡೀ ಚಿತ್ರ ಯಾವುದೇ ಪಾರ್ಟಿ ಆಗಲಿ ದಯವಿಟ್ಟು ಸ್ಪಂದಿಸಬೇಕು. ಸ್ಪಂದಿಸೋದು ನಮ್ಮ ಧರ್ಮ. ಯಾಕೆಂದರೆ ರೈತರ ಕಷ್ಟಕ್ಕೆ ನಾವು ಇರಬೇಕು. ನಮ್ಮನ್ನು ಇವತ್ತು ನಮ್ಮ ರೈತರಿಗೆ ಹೇಳಿದ್ಮೇಲೆ ನಾವು ಯಾರಿಗೋಸ್ಕರ ಸಿನಿಮಾ, ನಮ್ಮ ರೈತರ ಸಮಸ್ಯೆ ಆಗ್ಬೋದು, ನೀರಿನ ಸಮಸ್ಯೆ ಆಗ್ಬೋದು, ಯಾವುದೇ ಸಾರ್ವಜನಿಕರು ನಮ್ಮ ಹಿತದೃಷ್ಟಿ ಕೆಲಸ ಇದ್ದರೆ ಯಾವುದೇ ಪಾರ್ಟಿ ಆದರೆ ನಾವು ವಾಲಂಟಿಯರ್ಗೆ ಹೋಗಬೇಕು. ಅಲ್ಲಿ ಪಾರ್ಟಿ ಬರೋಲ್ಲ, ಹೋದಂಥ ಕಾರ್ಯಕ್ರಮ ಮುಖ್ಯ ಬರುತ್ತೆ. ಆದ್ದರಿಂದ ನಾವೆಲ್ಲ ಸ್ಪಂದಿಸಬೇಕು. ನಮ್ಮ ಕಲಾವಿದರೆಲ್ಲ ಬರ್ತಾರೆ. ಆದರೆ ನಾನು ಯಾರು ಕೆಲವರು ಕರೆಕ್ಟಾಗಿ ತಲುಪಿದೆಯೋ ಗೊತ್ತಿಲ್ಲ. ಅದು ಈ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಯಾರು ಮೀಟ್ ಮಾಡಿ ಯಾರು ಹೇಳಿದ್ದಾರೆ ಅಂತ ತಿಳ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೆ. ಯಾಕೆಂದರೆ ನೋವಾಗುತ್ತೆ, ನೀನು ಯಾರು ಬರ್ದಲೇ ಇದ್ದಾಗ ನೋವಾಗುತ್ತೆ. ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಲು ಬೆಂಗಳೂರು ಇಷ್ಟು ಗ್ರ್ಯಾಂಡಾಗಿ ಮಾಡಿದಾಗ ಬರ್ದರೆ ತಪ್ಪು, ಕೇಳಿದ್ರೆ ತಪ್ಪು. ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಅವ್ರು ಹೇಳಿದ್ರೆ ತಪ್ಪೇನಿಲ್ಲ ಅಂತ. ಯಾಕೆಂದರೆ ಅವ್ರು 25 ಥಿಯೇಟ್ರ್ ಮಲ್ಟಿಪ್ಲೆಕ್ಸ್ ಅವ್ರು ₹1 ಬರ್ತಲ್ಲ, ಕಲೆಕ್ಷನ್ ಬರ್ತಲ್ಲ ಅಂದರೆ ಅವ್ರಿಗೆ ಗೊತ್ತಾಗಿದೆ ಸಿನಿಮಾ ಚಿತ್ರರಂಗ ಯಾವ ಮಟ್ಟಕ್ಕಿದೆ ಅಂತ. ಇವತ್ತು ನಮ್ಗೆ ಯಾವ ಪರಿಸ್ಥಿತಿ ಅಂದರೆ, ಬೇರೆ ಭಾಷೆಗಳ ಸಿನಿಮಾ ಒರಿಜಿನಲ್ ಬರ್ತದೆ, ಡಬ್ಬಿಂಗ್ ಬರ್ತಾಯಿದೆ, ಎಲ್ಲ ನಾನು ಕೂತ್ಕೊಂಡು ನೆನೆ ವಾಣಿಜ್ಯ ಮೇಲೆ ಚರ್ಚೆ ಮಾಡಿದ್ದೀನಿ. ಮುಂದಕ್ಕೆ ಯಾವ ರೀತಿ ಮಾಡಬೇಕು, ಸರ್ಕಾರಕ್ಕೆ ಯಾವ ರೀತಿ ಲೆಟರ್ ಬರಬೇಕು, ಇನ್ನು ಮುಂದಕ್ಕೆ ಬೇರೆ ಎಲ್ಲಿಂದ ಏನೇನು ಇದನ್ನು ಕಂಟ್ರೋಲ್ ಮಾಡಬೇಕು, ನಮ್ಮ ಭಾಷೆ ಉಳಿಬೇಕು. ಇಲ್ಲಾಂದರೆ ನಮ್ಮ ಭಾಷೆ ನಶಿಸಿ ಹೋಗೋದು ಗ್ಯಾರಂಟಿ. ನಮ್ಮ ಚಿತ್ರಮಂದಿರಗಳು